Hello students, welcome for today's online session. Today I will start with part 5, that is disorders related to digestion. Part 4 allu kuda nanu adane madide, but there we studied some of the disorders, and here also you will study 2 disorders, and then the endoscopy, that is one of the best diagnostic tool for understanding the disorders which are related to the digestion. It is under your unit 2, that is digestion, paper 3, physiology and human anatomy. So you will study one disorder here, that is hepatitis, and then you will go for endoscopy. So what are the disorders? You have studied already another one as hyperacidity, then your liver problem and all you have studied. Okay, here you will study the next disease called as hepatitis. So this hepatitis refers to an inflammatory condition of the liver. ಸೊ ಇಲ್ಲಿ ಲಿವರ್ ನಾರ್ಮಲ್ಗಿಂತ ನಿಮಗೆ ಇನ್ಫ್ಲಮೇಷನ್ ಆಗಿರುತ್ತೆ. ಓಕೆ, ಸೊ ಊದ್ಕೊಂಡಿರುತ್ತೆ. ಸೊ ಇದು ಯಾಕೆ ಆಗುತ್ತೆ? ವೈ ಇಟ್ ಈಸ್ ಹ್ಯಾಪನಿಂಗ್? ಇಟ್ ಈಸ್ ಬಿಕಾಸ್ ಆಫ್ ದ ವೈರಲ್ ಇನ್ಫೆಕ್ಷನ್, ಓಕೆ, ಕಾಸ್ಡ್ ಬೈ ಅನ್ ವೈರಸ್ ಕಾಲ್ಡ್ ಆಸ್ ಹೆಪಟೈಟಿಸ್ ವೈರಸ್ ಅಂತ. ಬಟ್ ದೇರ್ ಆರ್ ಅದರ್ ಪಾಸಿಬಲ್ ಕಾಸಸ್ ಆಲ್ಸೋ ಆಫ್ ಹೆಪಟೈಟಿಸ್. ಸೊ ದೀಸ್ ಇನ್ಕ್ಲೂಡ್ಸ್ autoimmune hepatitis and hepatitis that occurs as a secondary result of medications. Okay, ಕೆಲವೊಂದ್ಸರಿ autoimmune disease ಆಗಿರುತ್ತೆ. Autoimmune means I'll tell you what is that. And then hepatitis may also occur as a secondary result of an medications. So ಯಾವುದೋ ಒಂದು ಡಿಸೀಸ್ಗೆ ಕ್ಯೂರ್ ಮಾಡೋದಕ್ಕೆ ಅಂತ ನಿಮಗೆ ಒಂದು ಮೆಡಿಸಿನನ್ನ ಕೊಟ್ಟಿರ್ತಾರೆ. So what happens is that medicine's side effect will lead to your hepatitis. Okay, that is the secondary result of the medications. So drugs, toxins and the alcohols. Then autoimmune hepatitis. So this is a disease that occurs when your body makes antibodies against your liver tissues. ಓಕೆ, ಸೊ ನಮ್ಮ ಓನ್ ಬಾಡಿನೇ, ನಮ್ಮ ಬಾಡಿಯಲ್ಲಿ ಇರೋವಂಥ ಕೆಲವೊಂದು ಸಬ್ಸ್ಟೆನ್ಸಸ್ನ ಎನಿಮಿ ಅಂತ ಅಂದ್ಕೊಂಡು ಅದನ್ನೇ ಹಾರ್ಮ್ ಮಾಡುತ್ತೆ, ಅದನ್ನು ಡಿಸ್ಟ್ರಾಯ್ ಮಾಡುತ್ತೆ. ಓಕೆ, ಅವರ್ ಓನ್ ಇಮ್ಯೂನ್ ಸಿಸ್ಟಮ್ ವಿಲ್ ರೆಕಗ್ನೈಸ್ ಅವರ್ ಓನ್ ಬಾಡಿ ಆರ್ಗನ್ಸ್ ಆ್ಯಸ್ ಅನದರ್ ಫಾರಿನ್ ಬಾಡಿ ಆರ್ಗನ್ಸ್ ಆರ್ ಫಾರಿನ್ ಬಾಡಿ ಸೆಲ್ಸ್ ಅಂತ ಅಂದ್ಕೊಂಡು ಅದನ್ನು ಕಿಲ್ ಮಾಡುತ್ತೆ. ಇದನ್ನು ಆಟೋ ಇಮ್ಯೂನ್ ಅಂತ ಹೇಳ್ತೀವಿ. ಓಕೆ, ವಾಟ್ ಈಸ್ ದಿಸ್ ಆಟೋ ಇಮ್ಯೂನ್ ಹೆಪಟೈಟಿಸ್? ಇಟ್ ಈಸ್ ಎ ಡಿಸೀಸ್ ದಟ್ ಅಕ್ಕರ್ಸ್ ವೆನ್ ಯುವರ್ ಬಾಡಿ ಮೇಕ್ಸ್ ಆ್ಯಂಟಿಬಾಡೀಸ್ ಅಗೇನ್ಸ್ಟ್ ಯುವರ್ ಲಿವರ್ ಟಿಶ್ಯೂಸ್. ನಮ್ಮ ಲಿವರಲ್ಲಿ ಇರುವಂಥ ಲಿವರ್ ಟಿಶ್ಯೂಗೆ ಅಗೇನ್ಸ್ಟ್ ಆಗಿ ಆ್ಯಂಟಿಬಾಡೀಸನ್ನು ಪ್ರೊಡಕ್ಷನ್ ಮಾಡುವಂಥದ್ದು, ಇದನ್ನು ನಾವು ಆಟೋ ಇಮ್ಯೂನ್ ಹೆಪಟೈಟಿಸ್ ಅಂತ ಹೇಳ್ತೀವಿ. ಓಕೆ, ಸೊ ನಿಮಗೆ ಹೇಳಿದೆ ಕಾಸಸ್ ಬಂದು ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು, ಕೆಲವೊಂದು ಸರಿ ಆಟೋ ಇಮ್ಯೂನ್ ಹೆಪಟೈಟಿಸ್ ಕಾಸ್ ಆಗಿರುತ್ತೆ, ಮತ್ತು ಮೆಡಿಕೇಷನ್, ಡ್ರಗ್ಸ್, ಟಾಕ್ಸಿನ್ಸ್ ಆ್ಯಂಡ್ ಆಲ್ಕೋಹಾಲ್ಸ್ ಇದೆಲ್ಲನೂ ಕೂಡ ರೀಸನ್ಸ್ ಆಗಿರುತ್ತೆ. So here in the diagram you can see how the healthy liver will be there and how the inflammation of the liver will look like. Okay, ಇಲ್ಲಿ ನೋಡಿ, so you can see the inflammation of the tissues and the cells of the liver here. Okay, then there are 5 types of hepatitis. Viral hepatitis are 5 types. So viral infections of the liver that are classified as hepatitis A, B, C, D and E. Okay, a different virus is responsible for each type of virally transmitted hepatitis. So hepatitis A, B, C, D and E, so all 5 are different and are caused by 5 different viruses. Okay, hepatitis A is always an acute and short term disease. ಸೊ ತುಂಬ ಕಡಿಮೆ ಟೈಮಿಂಗ್ ಇರುತ್ತೆ, ಅದನ್ನು ಬೇಗ ನೀವು ಅದನ್ನು ಇದು ಮಾಡ್ಬೋದು, ಕ್ಯೂರ್ ಮಾಡ್ಬೋದು. ಓಕೆ, ಇಟ್ ಕ್ಯಾನ್ ಬಿ ಕ್ಯೂರ್ಡ್, ಓಕೆ, ಎಟ್ ಅ ಸ್ಪೀಡ್ ರೇಟ್. ದೆನ್ ವೆಲ್ ಹೆಪಟೈಟಿಸ್ ಬಿ, ಸಿ ಆ್ಯಂಡ್ ಡಿ, ದೀಸ್ 3 ಆರ್ ಮೋಸ್ಟ್ ಲೈಕ್ಲಿ ಟು ಬಿಕಮ್ ಆನ್ ಗೋಯಿಂಗ್ ಆ್ಯಂಡ್ ಕ್ರಾನಿಕ್. ಸೊ ಇದು ಆನ್ ಗೋಯಿಂಗ್ ಇರುತ್ತೆ, ತುಂಬ ಟೈಮ್ ತನಕ ಅದು ಹಾಗೆ ಇದ್ದೇ ಇರುತ್ತೆ, ಬಾಡಿಯಲ್ಲಿ ಹಾಗೆ ಇರುತ್ತೆ, ಆ್ಯಂಡ್ ಇಟ್ ಮೇ ಲೀಡ್ಸ್ ಟು ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್. ಓಕೆ, ಕ್ರಾನಿಕ್ ಅಂತ ಹೇಳಿದರೆ ತುಂಬ ಲಾಂಗ್ ಟೈಮ್ ಬಾಡಿಯಲ್ಲಿರುತ್ತೆ, ತುಂಬ ಪ್ರಾಬ್ಲಮ್ಸನ್ನು ಕಾಸ್ ಮಾಡುತ್ತೆ. ನೆಕ್ಸ್ಟ್ ಇಸ್ ಹೆಪಟೈಟಿಸ್ ಇ. ದಿಸ್ ಈಸ್ ಯೂಶ್ವಲಿ ಅಕ್ಯೂಟ್. ಇದು ಅಕ್ಯೂಟ್ ಅಂದರೆ ಇಟ್ ವಿಲ್ ಬಿ ದೇರ್ ಫಾರ್ ಶಾರ್ಟ್ ಟೈಮ್ ಬಟ್ ಕ್ಯಾನ್ ಬಿ ಪರ್ಟಿಕ್ಯುಲರ್ಲಿ ಡೇಂಜರಸ್ ಇನ್ ಪ್ರೆಗ್ನೆಂಟ್ ವುಮೆನ್. ಓಕೆ, ಪ್ರೆಗ್ನೆಂಟ್ ವುಮೆನಲ್ಲಿ ಕಾಸ್ ಬಂದುಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ದೆನ್ ವಾಟ್ ಆರ್ ದ ಕಾಸಸ್? ಇಲ್ಲಿ ವೈರಸಸ್ ಬಂದು ಹೆಪಟೈಟಿಸ್ ಎ ವೈರಸ್, ಬಿ ವೈರಸ್ ಅಂತಲೇ ಈ ಥರ ಸಪ್ರೇಟಾಗಿ ಕರೀತಾರೆ. ಓಕೆ, ಸೊ ಕಾಸಸ್ ಆಲ್ಕೋಹಾಲ್, taking alcohol in a very large amount, and then other some of the toxins. ಸೊ ನಿಮ್ಮ ಬಾಡಿಯಲ್ಲಿ ಕೆಲವೊಂದು ನೀವು ಅಡಲ್ಟ್ರೇಟೆಡ್ ಫುಡ್ಸನ್ನ, ಪ್ರಿಸರ್ವೇಟಿವ್ಸನ್ನ, ಕಲರಿಂಗ್ ಏಜೆಂಟ್ಸನ್ನ ಎಲ್ಲ ಯೂಸ್ ಮಾಡ್ತೀರಾ. ಅದು ತುಂಬ ಜಾಸ್ತಿ ತೊಗೊಂಡಾಗ ಏನಾಗುತ್ತೆ, ಅದರಿಂದ ಎಲ್ಲ ಟಾಕ್ಸಿಕ್ ಸಬ್ಸ್ಟೆನ್ಸ್ ರಿಲೀಸ್ ಆಗುತ್ತೆ. ಆ್ಯಂಡ್ ದಟ್ ಟಾಕ್ಸಿಕ್ ಸಬ್ಸ್ಟೆನ್ಸ್ ಹ್ಯಾಸ್ ಟು ಬಿ
purified by the liver. That time liver ಗೆ ಜಾಸ್ತಿ you are giving a lot of work on to the liver. That time the liver cells may get damaged. Okay, then autoimmune system is also responsible. I said you this. So what are the symptoms of hepatitis? So fatigue, body pain ಆಗುವಂಥದ್ದು, ಟಯರ್ಡ್ ಆಗುವಂಥದ್ದು, then flu like symptoms, ಲೈಟ್ ಆಗಿ ಫೀವರಿಶ್ ಥರ ಯಾವತ್ತೂ ಕೂಡ ಇರುತ್ತೆ. ಯೂರಿನ್ ಈಸ್ ವೆರಿ ಡಾರ್ಕ್ ಇನ್ ಕಲರ್, ದೆನ್ ಪೇಲ್ ಸ್ಟೂಲ್. ಸೊ ಸ್ಟೂಲ್ ಏನು ಬರುತ್ತೆ, ಸೊ ಅದು ಪೇಲ್ ಸ್ಟೂಲ್ ಅಂತ ಹೇಳಿದರೆ ಸೊ ಕಲರ್ ವೇರಿ ಆಗುತ್ತೆ, ಸ್ಟೂಲ್ಸ್ ಕಲರ್ ವೇರಿ. ದೆನ್ ಅಬ್ಡಾಮಿನಲ್ ಪೇನ್ ವಿಲ್ ಬಿ ದೇರ್ ಆ್ಯಂಡ್ ಲಾಸ್ ಆಫ್ ಹೆಪಟೈಟ್ ಅಂತ ಹೇಳಿದರೆ ಹೊಟ್ಟೆ ಹಸಿಯೋದಿಲ್ಲ. ಓಕೆ, ಊಟ ಮಾಡಬೇಕಂತ ಅನ್ಸೋದಿಲ್ಲ ಅವರಿಗೆ. ದೆನ್ ಅನ್ಎಕ್ಸ್ಪ್ಲೈನ್ಡ್ ವೇಟ್ ಲಾಸ್ ಸಡನ್ನಾಗಿ ತುಂಬ ವೇಟ್ 10-15 kgs ವೇಟ್ ಲಾಸ್ ಆಗುತ್ತೆ. ದೆನ್ ಯೆಲ್ಲೋ ಸ್ಕಿನ್ ಆ್ಯಂಡ್ ಐಸ್ will be formed. With this may be a sign of jaundice. Okay, ಕೆಲವೊಂದು ಸರಿ this may lead to a jaundice here, yellow sign. ಸೊ ಅಲ್ಲಿ ಬೈಲಿರುಬಿನ್ ಅಂತ there is a pigment concentration ಜಾಸ್ತಿ ಆಗ್ತಾ ಬರುತ್ತೆ. ಯಾಕಂದರೆ ಲಿವರ್ ಪ್ರಾಪರಾಗಿ ಅದನ್ನು ಫಿಲ್ಟರ್ ಮಾಡೋದೇ ಇರೋವಾಗ ಏನಾಗ್ಬಿಡುತ್ತೆ, ದೆನ್ ನಿಮ್ಮ ಫಿಂಗರ್ ನೇಲ್ಸು, ಸ್ಕಿನ್ ಕಲರ್, ಯೋರ್ ಸೊ ಐಸ್ ಎಲ್ಲ ನಿಮಗೆ ಯೆಲ್ಲೋಯಿಶ್ ಆಗ್ತಾ ಬರುತ್ತೆ. ಅದು ಕಂಡೀಷನನ್ನು ಜಾಂಡಿಸ್ ಅಂತ ಕರಿತೀವಿ. ಓಕೆ, ದೆನ್ ಹೌ ವಿಲ್ ಯು ಡಯಾಗ್ನೋಸಿಸ್, ಯಾವ ಥರ ನೀವು ಕಂಡು ಹಿಡಿತೀರಾ ಅವರಲ್ಲಿ ಒಂದು ಡಿಸೀಸ್ ಐತೆ ಅಂತ ಹೇಳಿದ್ರೆ, ಯು ವಿಲ್ ಗೋ ಫಾರ್ ಹಿಸ್ಟ್ರಿ ಆ್ಯಂಡ್ ಫಿಸಿಕಲ್ ಎಕ್ಸಾಮ್. ಹಿಸ್ಟ್ರಿ ನೋಡ್ತೀರಾ, ಫಿಸಿಕಲ್ ಎಕ್ಸಾಮ್ ಮಾಡ್ತೀರಾ, ದೆನ್ ಲಿವರ್ ಫಂಕ್ಷನ್ ಟೆಸ್ಟನ್ನು ಮಾಡ್ತೀರಾ. ಓಕೆ, ವೆದರ್ ದ ಲಿವರ್ ಈಸ್ ಫಂಕ್ಷನಿಂಗ್ ಪ್ರಾಪರ್ಲಿ ಆರ್ ನಾಟ್ ಅಂತ ಅದನ್ನು ಮಾಡ್ತೀರಾ. ಆಮೇಲೆ ಹೈ ಲಿವರ್ ಎನ್ಸೈಮ್ ಲೆವೆಲ್ಸ್ ಇನ್ ಬಾಡಿ ಮೇ ಇಂಡಿಕೇಟ್ ದ್ಯಾಟ್ ಲಿವರ್ ಎನ್ಸೈಮ್ಸು ಬ್ಲಡಲ್ಲಿ ಜಾಸ್ತಿ ಇದ್ದರೆ ದಟ್ ವಿಲ್ ಇಂಡಿಕೇಟ್ ದಟ್ ಯುವರ್ ಲಿವರ್ ಈಸ್ ಸ್ಟ್ರೆಸ್, ಡ್ಯಾಮೇಜ್ ಆರ್ ನಾಟ್ ಫಂಕ್ಷನಿಂಗ್ ಪ್ರಾಪರ್ಲಿ ಅಂತ ಇಂಡಿಕೇಟ್ ಮಾಡುತ್ತೆ. ಓಕೆ, ದೆನ್ ನೆಕ್ಸ್ಟ್ ಇಸ್ ಅಲ್ಟ್ರಾಸೌಂಡ್. ವಾಟ್ ಈಸ್ ಅಲ್ಟ್ರಾಸೌಂಡ್? ಸೊ ಯು ನೋ ದ್ಯಾಟ್ ಸ್ಕ್ಯಾನಿಂಗ್ ಮಾಡ್ತಾರೆ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ತಾರೆ. ಓಕೆ, ಯು ವಿ ಸ್ಕ್ಯಾನಿಂಗ್ ಅಂತಲೂ ಹೇಳ್ತೀವಿ. ದೆನ್ ಪೆಲ್ವಿಕ್ ಸ್ಕ್ಯಾನ್ ಅಂತ ಎಲ್ಲ ಕರೀತಾರೆ. ಸ್ಕ್ಯಾನಿಂಗ್ ಮಾಡಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ವೆದರ್ ದ ಸೈಜ್ ಆಫ್ ದ ಲಿವರ್ ಇಸ್ ಇನ್ಕ್ರೀಸ್ಡ್ ಅಂತ ಚೆಕ್ ಮಾಡ್ತೀರಾ. ದೆನ್ ಲಿವರ್ ಬಯಾಪ್ಸಿ, ಯು ವಿಲ್ ಟೇಕ್ a part of a tissue of a liver and then you will test for the hepatitis virus, presence of the hepatitis virus. ಬಯಾಪ್ಸಿ ಅಂತ ಹೇಳ್ತೀವಿ. ಸ್ಮಾಲ್ ಪಾರ್ಟ್, ಒಂದು ಸೆಲ್ ಅಥವಾ ಟಿಶ್ಯೂನ ರಿಮೂವ್ ಮಾಡಿ, ಯೂಶ್ವಲಿ ಬಯಾಪ್ಸಿಯಲ್ಲಿ ಟಿಶ್ಯೂಸ್ ತೊಗೋತೀರಾ. ದೆನ್ ಟ್ರೀಟ್ಮೆಂಟ್. ಸೊ ಕ್ರಾನಿಕ್ ಹೆಪಟೈಟಿಸ್ ಬಿ ಈಸ್ ಟ್ರೀಟೆಡ್ ವಿತ್ ಆ್ಯಂಟಿವೈರಲ್ ಮೆಡಿಕೇಷನ್ಸ್. ಆ್ಯಂಟಿವೈರಲ್ ಎ ಐತಾ ಬಿ ಐತಾ ಅಂತ ನೋಡ್ತೀರಾ. ಯುಲ್ ಗೋ ಫಾರ್ ಬಿ ಈಸ್ ಯೂಶ್ವಲಿ ಟ್ರೀಟೆಡ್ ವಿತ್ ಮೆಡಿಸಿನ್. ಓಕೆ, ದೆನ್ ಕಾಂಬಿನೇಷನ್ ಆಫ್ ಆ್ಯಂಟಿವೈರಲ್ ಡ್ರಗ್ ಥೆರಪೀಸ್ ಕೊಡ್ತಾರೆ, ಆ್ಯಂಟಿವೈರಲ್ ಡ್ರಗ್ಸ್ ಮತ್ತು ಇಂಜೆಕ್ಷನ್ಸ್ ಜೊತೆಗೆ. ದೆನ್ ವ್ಯಾಕ್ಸಿನೇಷನ್ ಫಾರ್ ಹೆಪಟೈಟಿಸ್ ಬಿ ಈಸ್ ಆಲ್ರೆಡಿ ದೇರ್. ದೆನ್ ಕಾರ್ಟಿಕೋಸ್ಟಿರಾಯ್ಡ್ಸ್ ಆರ್ ಸಮ್ ಆಫ್ ದ ಟ್ಯಾಬ್ಲೆಟ್ ಫಾರ್ಮಲ್ಲಿ ಕೊಡ್ತಾರೆ, ಲೈಕ್ prednisone ಅಂತ ಆ್ಯಂಡ್ ದೆನ್ ಬ್ಯೂಟ್ಸೋನೈಡ್ ಅಂತ. ಸೊ ದೀಸ್ ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಇನ್ ಅರ್ಲಿ ಟ್ರೀಟ್ಮೆಂಟ್ ಆಫ್ ಆಟೋಇಮ್ಯೂನ್ ಹೆಪಟೈಟಿಸ್. ಇದು ಯೂಶ್ವಲಿ ಕಾರ್ಟಿಕೋಸ್ಟಿರಾಯ್ಡ್ಸ್ನ ಆಟೋಇಮ್ಯೂನ್ ಹೆಪಟೈಟಿಸಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಬಿನ ವ್ಯಾಕ್ಸಿನೇಷನ್ ಮಾಡಿದ್ದಾರೆ. ಸೊ ಯು ನೋ ದ್ಯಾಟ್. ಸೊ ಇವಾಗ ದಿಸ್ ಟೈಮ್ ನೋಬೆಲ್ ಪ್ರೈಸ್ ಹ್ಯಾಸ್ ವನ್ ಬೈ 3 persons who have made the discovery of a vaccine against hepatitis C. ಇವಾಗ ಕಂಡುಹಿಡ್ತಿದ್ದಾರೆ. ಹೆಪಟೈಟಿಸ್ ಸಿನೂ ಕೂಡ ವ್ಯಾಕ್ಸಿನ್ ಮುಖಾಂತರ ಕ್ಯೂರ್ ಮಾಡ್ಬೋದು. ಓಕೆ, ಸೊ ದೇ ಹ್ಯಾವ್ ಗಾಟ್ ದ ನೋಬೆಲ್ ಪ್ರೈಸ್ ದಿಸ್ ಇಯರ್. ಓಕೆ, in physiology and medicine. Then endoscopy. So endoscopy is the use of an diagnostic tool. ಇದು ಒಂದು ಯಾವುದೇ ನಿಮಗೆ ಡೈಜೆಷನ್ ರಿಲೇಟೆಡ್ ಪ್ರಾಬ್ಲಮ್ ಆಗಿರಲಿ ಅದನ್ನು ನೀವು ಯಾವ ಥರ ಕಂಡುಹಿಡಿತೀರಾ ಅಂತ ಹೇಳಿದ್ರೆ ಅದನ್ನು ಎಂಡೋಸ್ಕಾಪಿ ಅಂತ ಹೇಳ್ತೀವಿ. ಸೊ ಎಂಡೋಸ್ಕಾಪಿ ಈಸ್ ದ ಯೂಸ್ ಆಫ್ ಆ್ಯನ್ ಎಂಡೋಸ್ಕೋಪ್. ಓಕೆ, ಎಂಡೋಸ್ಕೋಪ್ ಈಸ್ ಅ instrument used for doing a process of endoscopy to look into the human body to investigate some of the hollow organs. ಓಕೆ, ಹಾಲೋ ಆರ್ಗನ್ಸ್ ಮುಖಾಂತರ ಡೈಜೆಸ್ಟಿವ್ ಟ್ರ್ಯಾಕನ್ನು ಇದು ಮಾಡೋದಕ್ಕೋಸ್ಕರ ಹಾಲೋ ಆರ್ಗನ್ ಇರುತ್ತಲ್ಲ, ಈಸೋಫೆಗಸ್ ಆಗಿರ್ಬೋದು, ಯುವರ್ ಸ್ಟಮಕ್, ಇಂಟೆಸ್ಟೈನ್ ಅಲ್ಲೆಲ್ಲ ಇನ್ಸರ್ಟ್ ಮಾಡಿ ಅದನ್ನು ಟೆಸ್ಟ್ ಮಾಡ್ತಾರೆ. ಓಕೆ, ಇಟ್ ಈಸ್ ದ ಯೂಸ್ ಆಫ್ ಆನ್ ಎಂಡೋಸ್ಕೋಪ್ ಟು ಲುಕ್ ಇನ್ ಟು ದ ಹ್ಯೂಮನ್ ಬಾಡಿ ಟು ಇನ್ವೆಸ್ಟಿಗೇಟ್ ಹಾಲೋ ಆರ್ಗನ್ಸ್. ಓಕೆ, ಯೂಶ್ವಲಿ ನಿಮ್ಮ ಆಲಿಮೆಂಟ್ರಿ ಟ್ರ್ಯಾಕಲ್ಲಿರುವಂಥ ಪ್ರಾಬ್ಲಮ್ಸನ್ನ ಇದು ಮಾಡ್ತಾರೆ. ದೆನ್ ಫಿಲಿಪ್ ಬೊಜಾನಿ ಈಸ್ ಅ ಪರ್ಸನ್ ಹೂ ಡಿವೈಸ್ಡ್ ಎಂಡೋಸ್ಕೋಪ್ ಫಾರ್ ದ ಫಸ್ಟ್ ಟೈಮ್. ಹಿಯರ್ ಯು ಕ್ಯಾನ್ ಸಿ ಇನ್ ದ ಡಯಾಗ್ರಾಮ್. ಓಕೆ, ದಿಸ್ ಈಸ್ ಅ ಪೇಷಂಟ್. ಹಿಯರ್ ಕ್ಯಾಮ್ರಾ ಫಿಕ್ಸ್ ಮಾಡಿರ್ತಾರೆ ಆ್ಯಂಡ್ ದಿಸ್ ಈಸ್ ಆನ್ ಎಂಡೋಸ್ಕೋಪ್. ಓಕೆ, they'll put that endoscope through a mouth, ಒಳಗಡೆ ಇನ್ಸರ್ಟ್ ಮಾಡ್ತಾರೆ. ಆ್ಯಂಡ್ ದಟ್ ಎಂಡೋಸ್ಕೋಪ್ ಅಟ್ ದ ಟಿಪ್ ಇಟ್ ವಿಲ್ ಬಿ ಹ್ಯಾವಿಂಗ್ ಅ ಕ್ಯಾಮ್ರಾ. ಸೊ ಅದು ಒಳಗಡೆ ಹೋಗಂಗೆ ನಿಮಗೆ ಅಲ್ಲಿ ಏನೈತೆ ಅಂತ ಆ ಕ್ಯಾಮ್ರಾದಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ದೇರ್ ಯು ಕ್ಯಾನ್ ಎಕ್ಸಾಮೈನ್ ದ ಡಿಫ್ರೆಂಟ್ ಆರ್ಗನ್ಸ್. ಓಕೆ, ಆ್ಯಂಡ್ ದ ಟ್ರ್ಯಾಕ್. ಹಿಯರ್ ದಿಸ್ ಇಸ್ ಆನ್ ಎಂಡೋಸ್ಕೋಪ್.
Okay, that's what I said you. This is a connector, ಇಲ್ಲಿ ಕನೆಕ್ಟ್ ಮಾಡಿರ್ತಾರೆ, ಆ್ಯಂಡ್ ದಿಸ್ ಇಸ್ ಅ ಕಂಟ್ರೋಲ್ ಬಾಡಿ. ಸೊ ಇಲ್ಲಿ ಕಂಟ್ರೋಲ್ ಮಾಡಿ ನೀವು ಪುಷ್ ಮಾಡ್ತೀರಾ, ಒಳಗಡೆ ಪುಷ್ ಮಾಡುವಂಥದ್ದು. ದಿಸ್ ಇಸ್ ದ ಎಂಡ್ ವೇರ್ ಯು ವಿಲ್ ಪುಟ್, ಈ ಎಂಡಲ್ಲಿ ನಿಮಗೆ ಕ್ಯಾಮ್ರಾ ಫಿಕ್ಸ್ ಆಗಿರುತ್ತೆ, ಇದನ್ನು ಒಳಗಡೆ ಇನ್ಸರ್ಟ್ ಮಾಡ್ತೀರಾ. ಆ್ಯಂಡ್ ದಿಸ್ ಇಸ್ ಅ ಬೆಂಡಿಂಗ್ ಸೆಕ್ಷನ್, ದಿಸ್ ಇಸ್ ಅ ಟ್ಯೂಬ್, ಇನ್ಸರ್ಷನ್ ಟ್ಯೂಬ್. ಇದು ಕಂಟ್ರೋಲ್ ಮಾಡೋದು, ಇಲ್ಲಿ ಕಂಟ್ರೋಲ್ ಮಾಡ್ತೀರಾ. ಆ್ಯಂಡ್ ದಿಸ್ ಇಸ್ ಅ ಲೈಟ್ ಗೈಡ್ ಟ್ಯೂಬ್, ಆ್ಯಂಡ್ ದಿಸ್ ಇಸ್ ಎಂಡೋಸ್ಕೋಪ್ ಕನೆಕ್ಟರ್. ಇದು ಕನೆಕ್ಟ್ ಮಾಡಿರ್ತೀರಾ ಸ್ಕ್ರೀನ್ಗೆ, ಇದಕ್ಕೆ. ಓಕೆ, ದೆನ್ ಎಂಡೋಸ್ಕೋಪ್ ಇಸ್ ಅ ಸ್ಮಾಲ್ ಟ್ಯೂಬ್ ಫಿಟ್ಟೆಡ್ ವಿತ್ ದ ಲೈಟ್ ಸೋರ್ಸ್ ಆ್ಯಂಡ್ ಎ ಕ್ಯಾಮ್ರಾ. Okay, that's what I told you. The tube is fitted to a TV screen and the pictures of the internal organs can be seen on the TV screen. Tube TV screenಗೆ ಫಿಟ್ ಆಗಿರುತ್ತೆ, ಪಿಕ್ಚರ್ಸನ್ನು ನೀವು ಟಿ ವಿ ಸ್ಕ್ರೀನ್ ಮೇಲೆ ನೋಡ್ಬೋದು. ಇನ್ ದ ಬಿಗಿನಿಂಗ್ ದ ಲೈಟ್ ಸೋರ್ಸ್ ವಾಸ್ ಎಕ್ಸ್ಟರ್ನಲ್. ಫಸ್ಟ್ ಬಿಗಿನಿಂಗಲ್ಲಿ ಲೈಟ್ ಸೋರ್ಸನ್ನ ಹೊರಗಡೆಯಿಂದ ಬ್ಯಾಟ್ರಿಯಿಂದ ಹಾಕ್ತಿದ್ರು. ಮೇ ಬಿ ಯುವರ್ ಮೌತ್ ಆರ್ ಏನಸ್ ಎನಿ ಆಫ್ ದಿಸ್ ಒನ್ ಇದು ಹಾಕ್ತಾರೆ, ಅಲ್ಲಿಂದ ಇದು ಮಾಡ್ತಿದ್ರು. ಇವಾಗ ಅದಕ್ಕೆ ಎಂಡೋಸ್ಕೋಪಿಗೆ ಲೈಟನ್ನು ಫಿಕ್ಸ್ ಮಾಡಿದ್ದಾರೆ. ಓಕೆ, ಎಂಡೋಸ್ಕೋಪಿಕ್ ಟ್ಯೂಬ್ಸ್ ಆರ್ ಐದರ್ ರಿಜಿಡ್, ತುಂಬ ರಿಜಿಡ್ ಆಗಿರ್ಬೋದು, ಅಥವಾ ಕೆಲವೊಂದು ಸರಿ ಫ್ಲೆಕ್ಸಿಬಲ್ ಆಗಿರುತ್ತೆ, ಡಿಪೆಂಡಿಂಗ್ ಅಪಾನ್ ದ ಪಾರ್ಟ್ ಟು ಬಿ ಅಬ್ಸರ್ವ್ಡ್. ಓಕೆ, ಸೊ ನೀವು ಅಬ್ಸರ್ವ್ ಮಾಡ್ತಿರುವಂಥ ಪಾರ್ಟು ತುಂಬ ಸ್ಟ್ರೇಟ್ ಆಗಿ ಐತೆ ಅಂತ ಹೇಳಿದ್ರೆ ಅಲಿಮೆಟ್ರಿಕ್ ಕೆನಾಲ್, ಅದಕ್ಕೇನು ಬೆಂಡಿಂಗ್ ರೀಸನ್ ಏನು ಬೇಕಾಗಿರೋದಿಲ್ಲ. ಇಫ್ ಯು ವಾಂಟ್ ದಟ್ ಟು ಬೆಂಡ್, ದೆನ್ ಯು ವಾಂಟ್ ಫ್ಲೆಕ್ಸಿಬಲ್ ಎಂಡೋಸ್ಕೋಪಿಕ್ ಟ್ಯೂಬ್. Okay, now the endoscope can be inserted through any natural opening like mouth, anus and urethra. ಮೂರಲ್ಲಿ ಯಾವುದಾದ್ರೂ ಒಂದು ನ್ಯಾಚುರಲ್ ಓಪನಿಂಗ್ ಮುಖಾಂತರ ನೀವು ಇನ್ಸರ್ಟ್ ಮಾಡ್ಬೋದು. ಆ್ಯಂಡ್ ಸಮ್ಟೈಮ್ಸ್ ಯು ಕ್ಯಾನ್ ಮೇಕ್ ಸ್ಮಾಲ್ ಇನ್ಸಿಷನ್ ಮಾಡಿ ಕೂಡ, ಬಾಡಿಯಲ್ಲಿ ಇನ್ಸಿಷನ್ ಮಾಡಿ ಅದನ್ನು ಒಳಗಡೆ ನೀವು ಇನ್ಸರ್ಟ್ ಮಾಡ್ಬೋದು. ಓಕೆ, ಸೊ ದಿಸ್ ಇಸ್ ಅಬೌಟ್ ಯುವರ್ ಎಂಡೋಸ್ಕೋಪಿ. ಸೊ ಲೆಟ್ ಮಿ ಟೆಲ್ ಯು ಒನ್ಸ್ ಅಗೇನ್ ವಾಟ್ ಆ್ಯಂಡ್ ಆಲ್ ವಿ ಹ್ಯಾವ್ ಸ್ಟಡಿಡ್ ಇನ್ ಟುಡೇಸ್ ಕ್ಲಾಸ್. ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ಒನ್ disorder, that is hepatitis. It is inflammatory condition of the liver. Okay, so reasons may be viral infection or else autoimmune hepatitis or some of the medications, drugs, toxins and alcohols. Okay, this is the condition, how you can see the hepatic liver here. And then there are 5 different types of hepatitis caused by 5 different viruses, A, B, C, D and E. Okay, then causes, these are the causes, symptoms you have seen, and how to diagnose it. You can go for biopsy, ultrasound, and now endoscopy na tumba jasti ಮಾಡ್ತಿದ್ದಾರೆ. Okay, treatment I have told you, vaccine is there. I told you new vaccine for hepatitis C is also already discovered. Okay, then corticosteroids are given for autoimmune hepatitis. So example of the corticosteroids are prednisone and then butsonide. And okay, these are the two different corticosteroid tablets which will be given to treat the hepatitis in autoimmune hepatitis type. Okay, the endoscopy, it is the use of an endoscope to look inside the human body to investigate some of the hollow organs. Okay, this was discovered by Philip Bozzani for the first time, and this is the diagram of the endoscope, and here you can see how it is there and how it will be done. Okay, the process yathara diagnosis ಮಾಡ್ತಾರೆ ಅಂತ. Okay, so this is about today's class. So thank you students for listening.